ಒಕ್ಕೂಟ ಸಂಘಟನೆಗಳೆಲ್ಲರೂ ಕೂಡ ಸೇರಿಕೊಂಡು ನಾವು ಒಳ ಮೀಸಲಾತಿಯ ಬಗ್ಗೆ ಹೋರಾಟ ಮಾಡಿದ್ವಿ. ಹೋರಾಟಕ್ಕೆ ನಮ್ಮ ಮಾದಿಗ ಮತ್ತು ಉಪಜಾತಿಗಳ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಬೆಂಬಲವನ್ನು ಕೊಟ್ಟ ನಂತರ ಆ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾದಂಥ ಆರ್ ವಿ ತಿಮ್ಮಾಪುರು ನಮ್ಮ ಸಭೆಗೆ ಬಂದು ನಮ್ಮನ್ನೆಲ್ಲರೂ ಕೂಡ ಮುಖ್ಯಮಂತ್ರಿ ಹತ್ರ ಕರ್ಕೊಂಡೋದಾಗ ಮುಖ್ಯಮಂತ್ರಿಯವರು 52 ನಿಮಿಷಗಳ ಕಾಲ ನಮ್ಮೊಟ್ಟಿಗೆ ಚರ್ಚೆ ಮಾಡಿ ಒಳ ಮೀಸಲಾತಿ ಬಗ್ಗೆ ನಾನು ನಿಮ್ಮ ಪರ ಇದ್ದೀನಿ, ನಾನು ಖಂಡಿತವಾಗಿ ಮಾಡ್ತೀನಿ. ಈಗಾಗಲೇ ನಾಗಮೋಹನ್ ದಾಸ್ ಕಮಿಟಿಯನ್ನು ಒಂದು ರಚನೆ ಮಾಡಿದ್ದೀವಿ. ಈಗ ಒಂದು ತಿಂಗಳಿಂದ ನಾವು ಒಂದು 20 ದಿವಸದಿಂದ ಅಧಿವೇಶನ ನಡೀತಾ ಇರೋದ್ರಿಂದ ನಾವು ಅವ್ರನ್ನ ಭೇಟಿ ಮಾಡಲಿಕ್ಕಾಗಲಿಲ್ಲ. ಅಧಿವೇಶನ ಶುಕ್ರವಾರ ಮುಗೀತದೆ. ಶನಿವಾರ ನಾನು ಜಸ್ಟಿಸ್ ನಾಗಮೋಹನ್ ದಾಸನ್ನು ಕರೆಸಿ ಏನವರು ಸಹ ಎಷ್ಟು ದಿವಸಕ್ಕೆ ಅವರು ವರದಿ ಕೊಟ್ಟರೆ ಕೂಡಲೇ ನಾನು ಒಳ ಮೀಸಲಾತಿ ಅನೌನ್ಸ್ ಮಾಡೋಕ್ಕೆ ನಾನು ರೆಡಿದ್ದೀನಿ. ಈಗಾಗಲೇ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ 2 ಕಡೆ ಆಗಿದೆ. ನಮಗೂ ಕೂಡ ಅತಿ ಶೀಘ್ರದಲ್ಲೇ ಮಾಡ್ತೀನಿ. ನಾಳೆ ನಿಮಗೆ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು. ಸರ್ ನೀವೊಂದು ಡೇಟು ಒಂದು ಇಂಥ ದಿವಸದ ಒಳಗೆ ನೀವು ಮುಗಿಸಿ ಅಂತ ನಾವು ಕೇಳಿದಾಗ, ಯಾಕಂದರೆ ನನ್ನದೇ ಆದಂಥ ನಾನು ಹೇಳಲಿಕ್ಕೆ ಬರೋದಿಲ್ಲ. ನಾಗಮೋಹನ್ ದಾಸ್ ಅವರು ಬಂದು ಅವ್ರು ಯಾವತ್ತು ಅಂತ ಹೇಳ್ತಾರೆ ನೋಡಿಬಿಟ್ಟು ನಾನು ಖಂಡಿತವಾಗಿ ನಿಮ್ಮ ಡೇಟ್ 22ಕ್ಕೆ ಅವ್ರನ್ನ ಭೇಟಿ ಮಾಡಿಬಿಟ್ಟು ಯಾವ ಡೇಟಿಗೆ ಅಂತ ಹೇಳಿ ಎಷ್ಟು ದಿವಸಕ್ಕೆ ಮುಗಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಡೇಟು ನಿಮಗೆ ನಿಗದಿ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾತಲ್ಲಿ ನಮಗೆ ಒಂದು ನಂಬಿಕೆಯನ್ನು ಸಿಕ್ಕಿದೆ. ಆ ನಂಬಿಕೆ ಪರವಾಗಿ ನಾವು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆ ನಂಬಿಕೆ ನಾವು 22ನೇ ತಾರೀಕು ನೋಡಿ ತದನಂತರ ನಮಗೆ ಅಷ್ಟು ಶೀಘ್ರದಲ್ಲೇ ನಮ್ಗೆ ಒಳ ಮೀಸಲಾತಿ ನೀನು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿದರೆ ಮಾಡಿದ್ರೆ ಸಂತೋಷ ಪಡ್ತೀವಿ ಮತ್ತು ನಾವೆಲ್ಲ ಕೂಡ ಸಮುದಾಯದವರಿಗೂ ಕೂಡ ಒಂದು ಆನಂದ. ಹಾಗೇನಾದರೂ ಅವರು ವಿಳಂಬ ಮಾಡಿದ್ರೆ ಪುನಃ ಹೋರಾಟ ಮಾಡ್ತೀವಿ ನಾವು.